90% of the people use the wrong kadai. And do you know which kadai is best? Aluminum kadai. Very lightweight, cheap. Adre daily ಕುಕಿಂಗ್ ನಾನು ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಇದ್ರ ಜೊತೆ ಟೊಮೆಟೊ ಪ್ಯೂರಿ ಇಲ್ಲಾಂದ್ರೆ ಏನಾದರೂ ಅಸಿಡಿಕ್ ಫುಡ್ ಮಾಡಿದ್ರೆ ಅದು ರಿಯಾಕ್ಟ್ ಆಗಿಬಿಡುತ್ತೆ. ಇಟ್ ವಿಲ್ ನಾಟ್ ಬಿ ಗುಡ್ ಫಾರ್ ಯೋರ್ ಹೆಲ್ತ್. ಓವರ್ ದ ಟೈಮ್ ಅಲ್ಯೂಮಿನಿಯಂ ನಿಮ್ಮ ಊಟ ಜೊತೆ ಮಿಕ್ಸ್ ಆಗಿ ಇಟ್ ವಿಲ್ ಹಾರ್ಮ್ ಯೋರ್ ಬಾಡಿ. ಸೊ ದಿಸ್ ಇಸ್ ಸ್ಟ್ರಿಕ್ಟ್ಲಿ ನಾಟ್ ಸಜೆಸ್ಟೆಡ್. ಸ್ಟೀಲ್ ಕಡಾಯಿ ತುಂಬಾ ಚೆನ್ನಾಗಿರುತ್ತೆ ಕುಕಿಂಗ್ ಎಲ್ಲ, ಆದ್ರೆ ಲೈಟ್ ವೇಟು ಸ್ಟೀಲು ತಗೊಳ್ಳಕ್ಕೆ ಹೋಗ್ಬೇಡಿ. ಹೆವಿ ಸ್ಟೀಲ್ ಇದ್ರೆ ಪರವಾಗಿಲ್ಲ. ಲೈಟ್ ವೇಟ್ ಸ್ಟೀಲ್ ಏನಾಗುತ್ತೆ ಅಂದ್ರೆ ನೀವು ಏನಾದ್ರೂ ಕುಕ್ ಮಾಡಿದ ತಕ್ಷಣ ಅದು ಸೀದೋಗೋ ಚಾನ್ಸಸ್ ಆಗುತ್ತೆ. ನಾಟ್ ವೆರಿ ಸಜೆಸ್ಟೆಡ್. ಆಲ್ದೋ ಇಟ್ ಇಸ್ ಡ್ಯೂರಬಲ್, ಇಟ್ ಇಸ್ ಗುಡ್ ಫಾರ್ ಹೆಲ್ತ್, ನಾಟ್ ರಿಯಾಕ್ಟಿವ್. ನೀವು ಏನಾದ್ರೂ ಮಾಡಿ ಸ್ಟೀಲ್ ಜೊತೆ ಏನು ರಿಯಾಕ್ಟ್ ಆಗಲ್ಲ ಯಾವತ್ತೂ ಫುಡ್. ಆದ್ರೆ ಲೈಟ್ ವೇಟ್ ಸ್ಟೀಲ್ ನಾನು ಸಜೆಸ್ಟ್ ಮಾಡಕ್ಕೆ ಹೋಗಲ್ಲ. ನೆಕ್ಸ್ಟ್ ಟ್ರೈಪ್ಲೇ, ಸೂಪರ್ ಪ್ರಾಡಕ್ಟ್. ನೀವು ಇದರಲ್ಲಿ ಏನಾದ್ರೂ ಕುಕ್ ಮಾಡಿ ನಿಮ್ ಸೀದೋಗಲ್ಲ. ಬೆಸ್ಟ್ ಕ್ವಾಲಿಟಿ. ದಿಸ್ ಇಸ್ ವಾಟ್ ಇಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ರೈಟ್ ನೌ. ಅಂಡ್ ಎಲ್ಲಾರ ಕಿಚನ್ ಅಲ್ಲಿ ಇದು ಮಸ್ಟ್ ಹ್ಯಾವ್ ಪ್ರಾಡಕ್ಟ್. ಏನಕ್ಕಂದ್ರೆ ಇದ್ರಲ್ಲಿ 3 ಲೇಯರ್ಸ್ ಬರುತ್ತೆ. ಸ್ಟೀಲು, ಅಲ್ಯೂಮಿನಿಯಂ, ಸ್ಟೀಲ್, ಸ್ಯಾಂಡ್ವಿಚ್ ತರ ಸ್ಟೀಲ್, ಅಲ್ಯೂಮಿನಿಯಂ, ಸ್ಟೀಲ್. ಅದರಿಂದ ಏನಾಗುತ್ತೆ ಅಂದ್ರೆ ಸ್ಟೀಲ್ ನಿಮ್ಗೆ ಫುಡ್ ಜೊತೆ ರಿಯಾಕ್ಟ್ ಆಗಲ್ಲ. ಅಲ್ಯೂಮಿನಿಯಂ ಮಿಡಲ್ ಲೇಯರ್ ಇರುತ್ತೆ ಅಲ್ವಾ, ಅದರಿಂದ ಈವನ್ ಹೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಮತ್ತೆ ಬೇಗ ಬಿಸಿ ಆಗುತ್ತೆ ಬಾಂಡ್ಲಿ. ಸ್ಟೀಲ್ದು ಏನೇನು ಬೆನಿಫಿಟ್ ಇರುತ್ತೆ ಅದೆಲ್ಲ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಏನಕ್ಕಂದ್ರೆ ಮೇಲೆ ಮತ್ತೆ ಕೆಳಗಡೆ 2 ಸ್ಟೀಲ್ ಲೇಯರ್ ಇದೆ. ಈಸಿ ಟು ಕ್ಲೀನ್. ಲಿಟಲ್ ಸ್ವಲ್ಪ ವೇಟ್ ಜಾಸ್ತಿ ಇರುತ್ತೆ, ಆದ್ರೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ದಟ್ ಯು ಕ್ಯಾನ್ ಹ್ಯಾವ್ ಇನ್ ದ ಮಾರ್ಕೆಟ್. ನಾನು ಹೈಲಿ ಸಜೆಸ್ಟ್ ಮಾಡ್ತೀನಿ. ಇದು ಎಲ್ಲರ ಮನೇಲಿ ಒಂದ್ಸಲಿ ನೀವು ಯೂಸ್ ಮಾಡಿ. ನೀವು ರೆಗ್ಯುಲರ್ ಸ್ಟೀಲ್, ಅಲ್ಯೂಮಿನಿಯಂ ಎಲ್ಲ ಯೂಸ್ ಮಾಡೋದು ಬಿಡ್ತೀರಾ. ನನ್ನ ಪ್ರಕಾರ ಟ್ರೈಪ್ಲೇ ಟಾಪ್ ಅಲ್ಲಿ, ನೆಕ್ಸ್ಟ್ ಸ್ಟೀಲ್, ನೆಕ್ಸ್ಟ್ ಅಲ್ಯೂಮಿನಿಯಂ. ಆಲ್ವೇಸ್ ನನ್ನ ಸಜೆಷನ್ ಇರೋದು ಗೋ ವಿತ್ ಟ್ರೈಪ್ಲೇ. ಆಬ್ವಿಯಸ್ಲಿ ಸ್ವಲ್ಪ ರೆಗ್ಯುಲರ್ ಸ್ಟೀಲ್ ಗಿಂತ ಕಾಸ್ಟ್ಲಿ ಇರುತ್ತೆ, ಆದ್ರೆ ಡೆಫಿನೆಟ್ಲಿ ವರ್ತ್ ಇಟ್ ಇರುತ್ತೆ. ನಿಮ್ ಬಾಳ್ಕೆ ಚೆನ್ನಾಗಿ ಬರುತ್ತೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ರೆಕಮೆಂಡೆಡ್ ಪ್ರಾಡಕ್ಟ್ ರೈಟ್ ನಾವು. ಬಿಟ್ರೆ ಬೇರೆ ಎಲ್ಲ ಕಡೈಸ್ ಬರುತ್ತೆ, ಲೈಕ್ ಐರನ್, ನಾನ್ ಸ್ಟಿಕ್, ಕ್ಯಾಸ್ಟ್ ಐರನ್, ಹನಿಕಾಮ್, ಟ್ರೈಪ್ಲೇ. ಅದರೆಲ್ಲ ಬಗ್ಗೆ ನಾನು ಫರ್ದರ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.